ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಳ್ತಾ ಇದೀಯಾ? ಯಾಕೇನಾಯ್ತು? ಅದು ಆಕಾಶ್ ಮತ್ತೆ ಅವ್ರ ಮಮ್ಮಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಇನ್ಮೇಲೆ ಇಲ್ಲಿ ಇರಲ್ವಂತೆ. ಏನ್ ಹೇಳ್ತಾ ಇದೀಯ ಪುಟ್ಟಿ? ಎಲ್ಲಿಗೆ ಹೋಗ್ತಾ ಇದಾರಂತೆ? ಫಾರಿನ್ಗೆ ಪಪ್ಪ. ಫಾರಿನ್ಗೆ? ಪುಟ್ಟಿ, ಫಾರಿನ್ಗೆ ಹೋಗೋದು ಅಂದ್ರೆ ಏನ್ ಪಕ್ಕದ ಮನೆಗೆ ಹೋದಾಗ? ಅವನ ಆಕಾಶನ ಸುಮ್ಮನೆ ತಮಾಷೆ ಮಾಡಿದಾನಷ್ಟೇ. ನಿಜವಾಗ್ಲು ಪಪ್ಪ, ಅವ್ ನನಗೆ ಗಿಫ್ಟ್ ಎಲ್ಲ ಕೊಟ್ಟು ನಾನು ಫಾರಿನ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋದ ಪಪ್ಪ. ಅದ್ಕೊಂಡು ಹೋದ ಪಪ್ಪ, ನಿಜವಾಗ್ಲು. ಯಾಕಂತೆ? ಯಾಕೆ ಏನು ಅಂತ ಹೇಳಿಲ್ಲ ಪಪ್ಪ, ಅದ್ಕೊಂಡು ಹೊರಟೋದ ಅಷ್ಟೆ. ಮಾತ್ರ ಮಾತಾಡಿ ಪಪ್ಪ, ಅವ್ರನ್ನ ಹೋಗ್ಬಿಡಿ ಅಂತ ಹೇಳಿ ಪಪ್ಪ, ಅವ್ರನ್ನ ತಡೀರಿ ಪಪ್ಪ, ಪ್ಲೀಸ್ ಪಪ್ಪ, ಬನ್ನಿ ಪಪ್ಪ. ಅಲ್ಲ ಪುಟ್ಟಿ, ಅವನು ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಿದ್ನ ಅಥವಾ ನಿನ್ನ ಹತ್ರ ಬೇರೆ ಏನಾದ್ರು ಹೇಳ್ಕೊಂಡಿದ್ನಾ? ಇಲ್ಲ ಪಪ್ಪ, ಸಡನ್ ಆಗಿ ಬಂದ್ಬಿಟ್ಟು ನನ್ನ ಹತ್ರ ಗಿಫ್ಟ್ ಕೊಟ್ಟು ನಾನು ಫಾರಿನ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ದ ಪಪ್ಪ. ಪ್ಲೀಸ್ ಪಪ್ಪ, ಅವನ್ನ ಹೋಗೋದಕ್ಕೆ ಬಿಟ್ಬೇಡಿ ಪಪ್ಪ, ಹೇಗಾದ್ರೂ ಮಾಡಿ ತಡೀರಿ ಪಪ್ಪ. ಹೋಗ್ತೀನಿ ಪುಟ್ಟ, ನಾನು ಹೋಗ್ತೀನಿ. ಅಳ್ಬೇಡ, ಸಮಾಧಾನ ಮಾಡ್ಕೊ. ನಾನು ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡ್ತೀನಿ, ಅಳ್ಬೇಡ. ಹಲೋ, ಹೇಳಿ ಮೇಡಮ್. ಸರ್, ಅದು ಅಬ್ರಾಡಲ್ಲಿ ಒಂದು ಕೆಲಸ ಇದೆ, ಹೋಗ್ತೀರಾ ಅಂತ ಕೇಳಿದ್ರಲ್ಲ ಸರ್. ಅವಾಗ ನಾನು ಮನ್ಸು ಮಾಡಿರಲಿಲ್ಲ, ಬೇಡ ಅಂತ ಹೇಳಿದ್ದೆ. ಬಟ್ ಆಫರ್ ಇನ್ನೂ ಓಪನ್ ಆಗಿದೆಯಾ ಸರ್? ಯಾಕಮ್ಮ, ಹೋಗ್ತೀರಾ? ಹಾಂ ಸರ್, ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಆ ಆಫರ್ ಇನ್ನೂ ಓಪನ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸರಿನಮ್ಮ, ನಾನು ಅವ್ರ ಹತ್ರ ಈಗಲೇ ಮಾತಾಡಿ ನಿಮ್ಮ ವೀಸಾ, ಏರ್ ಟಿಕೆಟ್ ಎಲ್ಲ ರೆಡಿ ಮಾಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನನಗೆ 2 ಮಿನಿಟ್ಸ್ ಟೈಮ್ ಕೊಡಿ, ನಾನು ಈಗಲೇ ಅವ್ರ ಹತ್ರ ಮಾತಾಡಿ ಆಮೇಲೆ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಓಕೆ? ಶೋರ್ ಸರ್, ಥ್ಯಾಂಕ್ ಯು ಸೊ ಮಚ್. ಅಕ್ಕರೆ, ಯಾಕಕ್ಕರೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕಿಂತ ನಿರ್ಧಾರ ತಗೊಂಡ್ರಿ? ಬಾವವ್ರ ಜೊತೆ ಇನ್ನೇನು ಒಂದಾಗ್ತೀರಾ ಅಂತ ಅಂದ್ಕೊಂಡ್ರೆ ಹೀಗೆ ಮಾಡ್ತಾ ಇದ್ದೀರಲ್ಲ ಅಕ್ಕರೆ. ಇನ್ನೇನೆಲ್ಲ ಒಳ್ಳೇದಾಗತ್ತೆ ಅನ್ನೋಷ್ಟರಲ್ಲಿ ಯಾಕೆ ಹೀಗೆ ಮನ್ಸು ಬದಲಾಯಿಸ್ತಾ ಇದ್ದೀರಾ? ಈಗ ನೀವು ಹೋದರೆ ನೀವು ಬಾವ ಒಂದಾಗ್ತೀರಾ ಅನ್ನೋ ಕನಸಾಗಿ ಉಳ್ದೋಗುತ್ತೆ. ಛೇ, ಇದೆಲ್ಲ ನನ್ನಿಂದನೇ ಆಗಿದ್ದು. ಅಕ್ಕರ ಮನ್ಸು ನಿಧಾನಕ್ಕೆ ಕಲ್ತಾ ಇತ್ತು, ಅಷ್ಟರಲ್ಲಿ ಈಗ ಆಗೋಯ್ತು. ಹಲೋ, ಅದೇ ನಮ್ಮ ಮೇಡಮ್ಗೆ ಅಬ್ರಾಡ್ಗೆ ಹೋಗೋದಕ್ಕೆ ಒಂದು ಆಫರ್ ಕೊಟ್ಟಿದ್ರಲ್ಲ. ಓಕೆ. ಸರ್, ಕಂಗ್ರಾಟ್ಸ್ ಮೇಡಮ್. ಕೆಲಸ ಓಕೆ ಆಯ್ತಾ ಸರ್? ಸಿಕ್ಕಿದೆ. ಆ ಕೆಲಸನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆಯಲ್ಲಮ್ಮ. ಏನು ಸಮಸ್ಯೆ? ಅವರಿಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆಯಂತೆ. ಎಷ್ಟು ಬೇಗ ಹೊರಟು ಬರ್ತಾರೋ ಒಳ್ಳೇದು ಅಂತ ಹೇಳ್ತಿದ್ದಾರೆ. ನೀವು ಇವತ್ತು ನೈಟೇ ಫ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಹೋಗೋದಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ. ಕೆಲಸ ಸಿಗುತ್ತೆ ಅಂದರೆ ನಾನು ಇವತ್ತೇ ಹೊರಡೋದಕ್ಕೆ ರೆಡಿ ಆಗಿದ್ದೀನಿ ಸರ್. ಸರಿಮ್ಮ, ನೀವು ಹೇಳಿದ್ದನ್ನು ಅವರಿಗೆ ಕಮ್ಯುನಿಕೇಟ್ ಮಾಡಿ ಏರ್ ಟಿಕೆಟ್ ಕಳ್ಸೋಕ್ಕೆ ಹೇಳ್ತೀನಿ. ನೀವು ಹೋಗೋದಕ್ಕೆ ರೆಡಿಯಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಮಿಂಚು ಹೇಳ್ತಾ ಇರೋದು ನಿಜಾನ ಭೂಮಿಕಾ? ಮಿಂಚು ಏನಾದರೂ ಜಯದೇವ್ ಅವರ ಅಪ್ಪನ ಕರ್ಕೊಂಡು ಹೋಗಿದ್ದ ವಿಷಯನ ಹೇಳ್ಬಿಟ್ಲಾ? ಯಾವ ವಿಷಯ? ಅಪ್ಪ ಅವಳ ಹತ್ರ ಅಳ್ತಾ ಬಂದು ಗಿಫ್ಟ್ ಕೊಟ್ಟು ನೀವು ಅಬ್ರಾಡ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಂತೆ. ಹಾಂ, ಅಬ್ರಾಡಿಗೆ ಹೋಗೋ ಆಪರ್ಚುನಿಟಿ ಸಿಕ್ಕಿದೆ, ಸೊ ಹೋಗ್ತಾ ಇದ್ದೀನಿ.
ಅಪ್ಪು ಎಜುಕೇಷನ್ಗೆ ಒಳ್ಳೇದು, ಅದಕ್ಕೆ. ಅಲ್ಲಿ ಹೋದ್ರೆ ಇದೇ ಕೆಲಸ ತಾನೇ ಮಾಡೋದು, ಇಲ್ಲೇ ಇದು ಮಾಡ್ಬೋದಲ್ಲ. ಅದಕ್ಕೋಸ್ಕರ ಅಜ್ಜಿನ ಅಮ್ಮನ್ನ ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ? ನಾನು ಯಾರನ್ನೂ ಬಿಟ್ಟು ಹೋಗ್ತಿಲ್ಲ. ಎಲ್ಲ ನೆನಪುಗಳಿಗೂ ನನ್ನ ಜೊತೆಲೇ ಇರುತ್ತಲ್ಲ, ಇದನ್ನೆಲ್ಲ ತೊಗೊಂಡು ಹೋಗ್ತಿದ್ದೀನಿ. ಕೆಲವಷ್ಟು ನಾನು ಬಿಡಬೇಕಂದ್ರೂ ಅದು ನನ್ನನ್ನು ಬಿಡಲ್ಲ. ಇಲ್ಲ ಭೂಮಿಕಾ, ನಂಬಿಕೆ ಬರ್ತಾ ಇಲ್ಲ. ನಿನ್ನೆ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ರಿ, ಖುಷಿಯಾಗಿದ್ರಿ, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಈಗ ಸಡನ್ ಆಗಿ ಬಂದು ಅಬ್ರಾಡ್ಗೆ ಹೋಗ್ತಾ ಇದ್ದೀರಿ ಅಂದ್ರೆ ಏನರ್ಥ? ಇದ್ರ ಮಧ್ಯೆ ಏನೋ ಆಗಿರ್ಬೋದು, ಏನಾಗಿದೆ ಅಂತ ಹೇಳಿ. ಇಲ್ಲ, ಏನೂ ಆಗಿಲ್ಲ. ನಿನ್ನೆನೂ ಈ ವಿಷಯನೇ ಹೇಳೋಣ ಅಂತ ಖುಷಿಯಾಗಿದೆ. ಆ ಖುಷಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ ಭೂಮಿಕಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೋಡಿ, ನಂಬೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನಿರೋ ವಿಷಯ ಹೇಳ್ತಿದ್ದೀನಿ. ಅಬ್ರಾಡ್ ಹೋಗೋ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ, ನನಗೆ ಸಿಕ್ಕಿದೆ. ಆ್ಯಂಡ್ ಅಪ್ಪುಗೊಂದು ಒಳ್ಳೆ ಭವಿಷ್ಯ ಸಿಗುತ್ತೆ, ಅವ್ನಿಗೆ ಎಕ್ಸ್ಪೋಷರ್ ಸಿಗುತ್ತೆ. ಸೊ ಹಾಗಾಗಿ ಹೋಗ್ತಿದ್ದೀನಿ. ಟೈಮ್ ಆಗ್ತದೆ, ನಾನು ಪ್ಯಾಕ್ ಮಾಡ್ಕೋಬೇಕು. ಟೇಕ್ ಕೇರ್. ಅಕ್ಕರೆ ಹೋಗ್ಲೇಬೇಕಾ? ಹೋಗದೆ ಇದ್ರೆ ಆಗಲ್ವಾ? ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಮಲ್ಲಿ. ಈಗ ಹೋಗದೆ ಇರೋದಕ್ಕಾಗುತ್ತಾ? ಹೋಗ್ಲೇಬೇಕಲ್ವಾ? ಕೆಲವು ನಿರ್ಧಾರಗಳು ಕಷ್ಟ ಆಗುತ್ತೆ, ಆದರೆ ಅಂಥ ನಿರ್ಧಾರಗಳೇ ನಮ್ಮನ್ನ ಗಟ್ಟಿ ಮಾಡೋದು, ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗೋದು. ಕಷ್ಟ ಆಗುತ್ತೆ ಅಂತ ಹಿಂದೆ ಸರಿಬಾರ್ದು. ನೋವು ತಿನ್ಕೊಂಡು ಮುಂದೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಮುಂದುವರಿಬೇಕು. ನೀನು ನಮ್ಮ ಜೊತೆ ಈಗ ಬರ್ಬೋದಾಗಿತ್ತು, ಆದರೆ ನಿಂಗೆ ಎಕ್ಸಾಮ್ಸ್ ಇದೆ. ನೀನು ಎಕ್ಸಾಮ್ ಮುಗಿಸ್ಕೊ, ಆಮೇಲೆ ನಾನು ನಿನ್ನ ಅಲ್ಲಿ ಕರ್ಕೋತೀನಿ. ನಂಗೆ ಎಕ್ಸಾಮ್ ಬೇಡ, ಏನೂ ಬೇಡ, ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಅಲ್ಲಿ ಹಾಗೆಲ್ಲ ಹೇಳ್ಬಾರ್ದು. ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ಅದನ್ನ ನನಗೋಸ್ಕರ ವ್ಯರ್ಥ ಮಾಡ್ಕೋಬೇಡ. ನೀನೇನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಈ ಎಕ್ಸಾಮ್ ಇಂಪಾರ್ಟೆಂಟು. ನೀನು ಈ ಎಕ್ಸಾಮ್ನ ಮುಗಿಸ್ಬೇಕು. ನೀನು ಸ್ವಂತಾಗಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ ಮಲ್ಲಿ. ಅಮೃತಧಾರೆ